ಇನ್ನ ಮತ್ತೊಂದು ಕಡೆ ಅಪಾರ್ಟ್ಮೆಂಟ್ ಮಾಲೀಕತ್ವ ನಿರ್ವಹಣೆ ವಿಧೇಯಕ ಮಂಡನೆ ಆಗಿರುವಂತಹದ್ದು ಸಚಿವ ಕೃಷ್ಣ ಬೈರೇಗೌಡರು ಮಸೂದೆಯನ್ನ ಮಂಡನೆ ಮಾಡಿದ್ದಾರೆ. ಜೊತೆಗೆ ಅಪಾರ್ಟ್ಮೆಂಟ್ನ ವಿಚಾರವಾಗಿ ಆ ಬಿಲ್ನ ವಿಚಾರವಾಗಿ ವಿವರಣೆಯನ್ನ ಕೊಟ್ಟಿರೋದು. ಅಪಾರ್ಟ್ಮೆಂಟ್ ಹಳೆಯದಾದ್ರೆ ಏನ್ ಮಾಡಬೇಕು, ಮರು ನಿರ್ಮಾಣ ಮಾಡುವ ಬಗ್ಗೆ ನಿವಾಸಿಗಳಿಗೆ ಗೊಂದಲ ಇದೆ, ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಹೊಸ ಕಾನೂನು ಜಾರಿ. 75% ನಷ್ಟು ಮಾಲೀಕರು ಮರು ನಿರ್ಮಾಣ ಮಾಡೋದಕ್ಕೆ ಒಪ್ಪಿದ್ರೆ ಅವಕಾಶ ಇದೆ, ಇಲ್ಲದೆ ಇದ್ರೆ ಜಾಗಕ್ಕೆ ಮೌಲ್ಯ ನಿರ್ಧಾರ ಮಾಡಿ ಹಣದ ಪಾಲು ಹಂಚಿಕೆ ಮಾಡಲಾಗುತ್ತೆ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಮಾಡಿ ಪರಿಹಾರ ನೀಡಲಾಗುತ್ತೆ. ಏನೇ ವ್ಯಾಜ್ಯ ಬಂದರೂ ಅಪೀಲು ಹೋಗೋದಕ್ಕೆ ಅವಕಾಶ ಇರುತ್ತೆ. ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಈ ವಿವರಣೆಯನ್ನ ನೀಡಲಾಗಿದೆ ಸಚಿವ ಕೃಷ್ಣ ಬೈರೇಗೌಡರಿಂದ ಈ ಬಿಲ್ನ ಬಗ್ಗೆ. ಇದರಲ್ಲಿ ಒಂದು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಓನರ್ಸ್ ಅನ್ನು ಇದೇ ಕಾನೂನಿನ ಅಡಿ ಮಾಡಬೇಕು, ಬೇರೆ ಕಾನೂನಿನ ಅಡಿ ಮಾಡಲಿಕ್ಕೆ ಬರೋದಿಲ್ಲ ಅಂತಾನೂ ಕೂಡ ಒಂದು ಪ್ರಾವಿಷನ್ ಇಂದ ಇಟ್ಕೊಂಡು ಅಲ್ಲಿ ಇರುವಂತಹ ಕಾಮನ್ ಜಾಗಗಳು ಹೇಗೆ ನಿರ್ವಹಣೆ ಆಗಬೇಕು, ಬಿಲ್ಡರ್ ಇಂದ ಹೇಗೆ ಟ್ರಾನ್ಸ್ಫರ್ ಆಗಬೇಕು ಹಾಗೂ ಅದರ ನಿರ್ವಹಣೆ ಹೇಗೆ ಆಗಬೇಕು ಎನ್ನೋ ಎಲ್ಲಾ ವಿಷಯಗಳಿಗೆ ಪರಿಹಾರವನ್ನ ಸೂಚನೆಗಳನ್ನ ಕೊಟ್ಟಿದ್ದೇವೆ. ಹಾಗೂ ಏನಾದರೂ ವ್ಯಾಜ್ಯ ಬಂದ್ರೆ ಅದಕ್ಕೆ ಗವರ್ಮೆಂಟ್ ಇಂದ ಒಬ್ಬ ಕಾಂಪಿಟೆಂಟ್ ಅಥಾರಿಟಿ ಸಂಬಂಧಪಟ್ಟ ಅಧಿಕಾರಿ ಇರ್ತಾರೆ. ಅದು ಗ್ರಾಮ ಪಂಚಾಯಿತಿಯಲ್ಲಿ ಮಟ್ಟದಲ್ಲಿ ಒಬ್ಬರು ಇರ್ತಾರೆ, ಮುನ್ಸಿಪಾಲಿಟಿಗೆ ಒಬ್ಬರು ಇರ್ತಾರೆ, ಮಹಾನಗರ ಪಾಲಿಕೆಗಳಲ್ಲಿ ಒಬ್ಬರು ಇರ್ತಾರೆ. ಆ ಕಾಂಪಿಟೆಂಟ್ ಆಫೀಸರ್ ಅಥಾರಿಟಿಯನ್ನ ನೇಮಕ ಮಾಡಿ ಏನೇ ವ್ಯಾಜ್ಯ ಬಂದರೂ ಅವ್ರ ಹತ್ರ ಹೋಗಿ ಆ ವ್ಯಾಜ್ಯವನ್ನ ಬಗೆಹರಿಸಿಕೊಳ್ತಕ್ಕಂಥದ್ದು. ಅದಾದ್ಮೇಲೆ ಅದರ ಮೇಲೆ ಅಪೀಲ್ ಪ್ರಾವಿಷನ್ಸ್ ಈ ರೀತಿಯಾಗಿ ಸಮಗ್ರವಾಗಿ ಚಿಂತನೆಯನ್ನ ಮಾಡಿ ನಾನಾ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಅಂಶಗಳು ವಿಧೇಯಕದಲ್ಲಿ ಇದೆ. ಮತ್ತು ಮರು ನಿರ್ಮಾಣ ಮಾಡಬೇಕಾದ್ರೆ ಬಹಳ ವಯಸ್ಸಾಗೋಗಿದೆ ಆ ಕಟ್ಟಡಕ್ಕೆ, ಅದರ ಸುಸ್ಥಿರತೆಯ ಬಗ್ಗೆ ಯಾವುದು ಖಾತ್ರಿ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ 75% ಮಾಲೀಕರು ಇಲ್ಲ ಇದರ ಮರು ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದಕ್ಕೆ ಕಾನೂನಲ್ಲಿ ಅವಕಾಶ ಮಾಡಿಕೊಟ್ಟು ಯಾರಾದರೂ ಅದಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಇನ್ನ ಮತ್ತೊಂದು ಕಡೆ ಅಪಾರ್ಟ್ಮೆಂಟ್ ಮಾಲೀಕತ್ವ ನಿರ್ವಹಣೆ ವಿಧೇಯಕ ಮಂಡನೆ ಆಗಿರುವಂತಹದ್ದು ಸಚಿವ ಕೃಷ್ಣ ಬೈರೇಗೌಡರು ಮಸೂದೆಯನ್ನ ಮಂಡನೆ ಮಾಡಿದ್ದಾರೆ. ಜೊತೆಗೆ ಅಪಾರ್ಟ್ಮೆಂಟ್ನ ವಿಚಾರವಾಗಿ ಆ ಬಿಲ್ನ ವಿಚಾರವಾಗಿ ವಿವರಣೆಯನ್ನ ಕೊಟ್ಟಿರೋದು. ಅಪಾರ್ಟ್ಮೆಂಟ್ ಹಳೆಯದಾದ್ರೆ ಏನ್ ಮಾಡಬೇಕು, ಮರು ನಿರ್ಮಾಣ ಮಾಡುವ ಬಗ್ಗೆ ನಿವಾಸಿಗಳಿಗೆ ಗೊಂದಲ ಇದೆ, ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಹೊಸ ಕಾನೂನು ಜಾರಿ. 75% ನಷ್ಟು ಮಾಲೀಕರು ಮರು ನಿರ್ಮಾಣ ಮಾಡೋದಕ್ಕೆ ಒಪ್ಪಿದ್ರೆ ಅವಕಾಶ ಇದೆ, ಇಲ್ಲದೆ ಇದ್ರೆ ಜಾಗಕ್ಕೆ ಮೌಲ್ಯ ನಿರ್ಧಾರ ಮಾಡಿ ಹಣದ ಪಾಲು ಹಂಚಿಕೆ ಮಾಡಲಾಗುತ್ತೆ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಮಾಡಿ ಪರಿಹಾರ ನೀಡಲಾಗುತ್ತೆ. ಏನೇ ವ್ಯಾಜ್ಯ ಬಂದರೂ ಅಪೀಲು ಹೋಗೋದಕ್ಕೆ ಅವಕಾಶ ಇರುತ್ತೆ. ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಈ ವಿವರಣೆಯನ್ನ ನೀಡಲಾಗಿದೆ ಸಚಿವ ಕೃಷ್ಣ ಬೈರೇಗೌಡರಿಂದ ಈ ಬಿಲ್ನ ಬಗ್ಗೆ. ಇದರಲ್ಲಿ ಒಂದು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಓನರ್ಸ್ ಅನ್ನು ಇದೇ ಕಾನೂನಿನ ಅಡಿ ಮಾಡಬೇಕು, ಬೇರೆ ಕಾನೂನಿನ ಅಡಿ ಮಾಡಲಿಕ್ಕೆ ಬರೋದಿಲ್ಲ ಅಂತಾನೂ ಕೂಡ ಒಂದು ಪ್ರಾವಿಷನ್ ಇಂದ ಇಟ್ಕೊಂಡು ಅಲ್ಲಿ ಇರುವಂತಹ ಕಾಮನ್ ಜಾಗಗಳು ಹೇಗೆ ನಿರ್ವಹಣೆ ಆಗಬೇಕು, ಬಿಲ್ಡರ್ ಇಂದ ಹೇಗೆ ಟ್ರಾನ್ಸ್ಫರ್ ಆಗಬೇಕು ಹಾಗೂ ಅದರ ನಿರ್ವಹಣೆ ಹೇಗೆ ಆಗಬೇಕು ಎನ್ನೋ ಎಲ್ಲಾ ವಿಷಯಗಳಿಗೆ ಪರಿಹಾರವನ್ನ ಸೂಚನೆಗಳನ್ನ ಕೊಟ್ಟಿದ್ದೇವೆ. ಹಾಗೂ ಏನಾದರೂ ವ್ಯಾಜ್ಯ ಬಂದ್ರೆ ಅದಕ್ಕೆ ಗವರ್ಮೆಂಟ್ ಇಂದ ಒಬ್ಬ ಕಾಂಪಿಟೆಂಟ್ ಅಥಾರಿಟಿ ಸಂಬಂಧಪಟ್ಟ ಅಧಿಕಾರಿ ಇರ್ತಾರೆ. ಅದು ಗ್ರಾಮ ಪಂಚಾಯಿತಿಯಲ್ಲಿ ಮಟ್ಟದಲ್ಲಿ ಒಬ್ಬರು ಇರ್ತಾರೆ, ಮುನ್ಸಿಪಾಲಿಟಿಗೆ ಒಬ್ಬರು ಇರ್ತಾರೆ, ಮಹಾನಗರ ಪಾಲಿಕೆಗಳಲ್ಲಿ ಒಬ್ಬರು ಇರ್ತಾರೆ. ಆ ಕಾಂಪಿಟೆಂಟ್ ಆಫೀಸರ್ ಅಥಾರಿಟಿಯನ್ನ ನೇಮಕ ಮಾಡಿ ಏನೇ ವ್ಯಾಜ್ಯ ಬಂದರೂ ಅವ್ರ ಹತ್ರ ಹೋಗಿ ಆ ವ್ಯಾಜ್ಯವನ್ನ ಬಗೆಹರಿಸಿಕೊಳ್ತಕ್ಕಂಥದ್ದು. ಅದಾದ್ಮೇಲೆ ಅದರ ಮೇಲೆ ಅಪೀಲ್ ಪ್ರಾವಿಷನ್ಸ್ ಈ ರೀತಿಯಾಗಿ ಸಮಗ್ರವಾಗಿ ಚಿಂತನೆಯನ್ನ ಮಾಡಿ ನಾನಾ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಅಂಶಗಳು ವಿಧೇಯಕದಲ್ಲಿ ಇದೆ. ಮತ್ತು ಮರು ನಿರ್ಮಾಣ ಮಾಡಬೇಕಾದ್ರೆ ಬಹಳ ವಯಸ್ಸಾಗೋಗಿದೆ ಆ ಕಟ್ಟಡಕ್ಕೆ, ಅದರ ಸುಸ್ಥಿರತೆಯ ಬಗ್ಗೆ ಯಾವುದು ಖಾತ್ರಿ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ
75% ಮಾಲೀಕರು ಇಲ್ಲ ಇದರ ಮರು ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದಕ್ಕೆ ಕಾನೂನಲ್ಲಿ ಅವಕಾಶ ಮಾಡಿಕೊಟ್ಟು ಯಾರಾದ್ರೂ ಅದಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ